SSLC PUC ನಂತರ ಮುಂದೇನು? ಈ ಪ್ರಶ್ನೆ ಸಹಜವಾಗಿ SSLC ಮುಗಿಸಿದಂತ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ಮುಗಿಸಿದಂತ ವಿದ್ಯಾರ್ಥಿಗಳಿಗೆ, ಅಟ್ ದ ಸೇಮ್ ಟೈಮ್ ಪೋಷಕರಿಗೂ ಕೂಡ ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ, ಗೊಂದಲ ಇರುತ್ತೆ. ಯಾವ ಕೋರ್ಸ್ ತೆಗೆದುಕೊಳ್ಬೇಕು, ನನ್ನ ಮಗನ ಯಾವ ಕೋರ್ಸ್ ಸೇರಿಸಿದ್ರೆ ಜಾಯಿನ್ ಮಾಡಿಸಿದ್ರೆ ಒಳ್ಳೇದಾಗತ್ತೆ, ಒಂದು 2-3 ವರ್ಷದಲ್ಲೇ ಕೋರ್ಸ್ ಮಾಡಿ ಜಾಬ್ ಸಿಗುವಂತ ಕೋರ್ಸ್ಗಳು ಯಾವಾದ್ರೂ ಇದಾವ, ಇಲ್ಲ ನಮ್ಮ ಮನೇಲಿ ಚೆನ್ನಾಗಿದೆ, ನಮ್ಮ ತಂದೆ ತಾಯಿ ಚೆನ್ನಾಗಿ ಓದಿಸ್ತಾರೆ, ಸೊ ಹಾಗಾಗಿ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದೀನಿ, ಒಳ್ಳೆ ರೀತಿ ಅಕಾಡೆಮಿಕ್ ಆಗಿ ಓದಬೇಕು ಅಂತಿದ್ದೀನಿ, ಒಳ್ಳೆ ಸ್ಯಾಲರಿ ಬರಬೇಕು, ಕರಿಯರ್ ನನಗೆ ಸೆಟ್ಲ್ ಆಗಬೇಕು, ಈ ರೀತಿ ಯೋಚನೆ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ SSLC ಎಕ್ಸಾಮ್ ಆಗಿದೆ, ರಿಸಲ್ಟ್ ಬರೋದು ಬಾಕಿ ಇದೆ, ಸೆಕೆಂಡ್ PUC ರಿಸಲ್ಟ್ ಬಂದಿದೆ, ಇನ್ನೂ 2 ಪರೀಕ್ಷೆಗಳನ್ನ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ. ಆ ಪರೀಕ್ಷೆಯಲ್ಲೂ ಕೂಡ ಬರೆದು ತಮ್ಮ ಅಂಕಗಳನ್ನ ಉತ್ತಮಗೊಳಿಸ್ಕೋಬಹುದು. ಆಮೇಲೆ ನೀವು CET ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಅವಕಾಶ ಇರುತ್ತೆ, ಯಾರು ಸೆಕೆಂಡ್ PUC ಸೈನ್ಸ್ ಅನ್ನ ಬರ್ದಿದಾರೋ ಅವ್ರಿಗೆ. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂತ ವಿಚಾರ ತುಂಬಾ ಸಿಂಪಲ್. SSLC ನಂತರ ಯಾವ ಕೋರ್ಸ್ ಮಾಡಬಹುದು, ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಂದೊಂದು ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮಾಡಿದವರಿಗೆ ಬೇಸಿಕ್ ಯಾವ್ಯಾವ ಕೋರ್ಸ್ಗಳನ್ನ ಮಾಡಬಹುದು, ಏನೇನು ಆಪ್ಷನ್ ಇದೆ, ಅದನ್ನ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ SSLC ನಂತರ ಎಲ್ಲರೂ ಕೂಡ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ PUC ಜಾಯಿನ್ ಮಾಡಿಸ್ಬಿಡ್ತಾರೆ. ಒಂದು ಆರ್ಟ್ಸ್, ಇಲ್ಲ ಸೈನ್ಸ್, ಇಲ್ಲ ಕಾಮರ್ಸ್, ಈ 3ರಲ್ಲಿ ಯಾವ್ದಾದ್ರು ಒಂದಕ್ಕೆ ಜಾಯಿನ್ ಮಾಡಿಸ್ತಾರೆ. ಡಿಪ್ಲೊಮಾ ಕೋರ್ಸ್ಗಳಿದಾವೆ, ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರಿಸಬೇಕು ಅಂತ ಅಂದುಕೊಳ್ಳುವವರು ಜಾಯಿನ್ ಮಾಡಿಸುವವರ ಸಂಖ್ಯೆ ತುಂಬಾನೇ ಕಡಿಮೆ, ಅದು ಒಂದು 2-5% ಮಾತ್ರ ಇರ್ತದೆ. ಸೊ SSLC ನಂತರ ಡಿಪ್ಲೊಮಾ ಕೋರ್ಸಿಗೆ ಜಾಯಿನ್ ಮಾಡಿಸ್ಬೇಕಾ ಅಥವಾ ಕ್ಯಾಶುವಲ್ ಆಗಿ PUC ಜಾಯಿನ್ ಮಾಡಿಸೋದಾ? PUC ಜಾಯಿನ್ ಮಾಡಿಸೋದಾದ್ರೆ ಆರ್ಟ್ಸಿಗೆ ಮಾಡಿಸ್ಬೇಕಾ, ಕಾಮರ್ಸಿಗೆ ಮಾಡಿಸ್ಬೇಕಾ ಅಥವಾ ಸೈನ್ಸಿಗೆ ಮಾಡಿಸ್ಬೇಕಾ? ಹೀಗೆ ಕೂಡ ಯೋಚನೆ ಮಾಡೋರಿದ್ದಾರೆ. ತುಂಬಾ ಕಾಮನ್ ಆಗಿ ಏನ್ ಮಾಡ್ತಾರೆ, SSLC ಒಳ್ಳೆ ಫಸ್ಟ್ ಕ್ಲಾಸ್ ಬಂತು ಅಂದ್ರೆ ಇವನಿಗೆ ಸೈನ್ಸಿಗೆ ಹಚ್ಬಿಡು, ಸೆಕೆಂಡ್ ಕ್ಲಾಸ್ ಬಂತು ಅಂದ್ರೆ ಇನ್ನು ಕಾಮರ್ಸ್ಗೆ ಜಾಯಿನ್ ಮಾಡಿಸ್ಬಿಡು, ಇಲ್ಲ ಬರೀ ಜಸ್ಟ್ ಪಾಸ್ ಆಗಿದ್ದಾರೆ, ಬಿಲೋ 50% ಇದೆ ಅಥವಾ 50 to 60% ಒಳಗಡೆ ಇದೆ ಅನ್ನೋದಾದ್ರೆ, ಆ ರೀತಿ ಇದ್ರೆ ಆರ್ಟ್ಸಿಗೆ ಜಾಯಿನ್ ಮಾಡಿಸ್ಬಿಡು. ದುಡ್ಡು ಜಾಸ್ತಿ ಖರ್ಚಾಗ್ತದೆ ಅನ್ನೋದಿದ್ರೆ, ನಿಭಾಯಿಸ್ತಾರ ಅನ್ನೋದಿದ್ರೆ ಸೈನ್ಸಿಗೆ ಬೇಕಾದ್ರೆ ಜಾಯಿನ್ ಮಾಡಿಸು. ಇಲ್ಲ ದುಡ್ಡು ಖರ್ಚು ಮಾಡಕ್ ಆಗಲ್ಲ, ಏನೋ ಒಂದ್ ಸ್ವಲ್ಪ ಖರ್ಚು ಮಾಡ್ಬೋದು ಅನ್ನೋದಿದ್ರೆ ಕಾಮರ್ಸಿಗೆ ಜಾಯಿನ್ ಮಾಡಿಸ್ತಾರೆ. ಇಲ್ಲಪ್ಪ ಅಷ್ಟೆಲ್ಲ ಖರ್ಚು ಮಾಡಕ್ ಆಗಲ್ಲ, ನಾವು ಫೀಸ್ ಎಲ್ಲ ಹೆಚ್ಚು ಕಟ್ಟಕ್ ಆಗಲ್ಲ ಅನ್ನೋರು ಯಾರು ಪೇರೆಂಟ್ಸ್ ಇರ್ತಾರಲ್ಲ, ತಮ್ಮ ಮಗಳು ತೆಗೆದುಕೊಂಡಿರುವಂತ ಫೀಸ್ ಏನಿದೆ ಅಂದ್ರೆ ರಿಸಲ್ಟ್ ಮಾರ್ಕ್ಸ್ ಏನಿದೆ ಅದನ್ನ ನೋಡ್ಕೊಂಡು, ಇಲ್ಲ ಬರೀ ಜಸ್ಟ್ ಪಾಸ್ ಆಗಿದ್ದಾನೆ ಅಂದ್ರೆ ಆವರೇಜ್ ಸ್ಟೂಡೆಂಟ್ ಅನ್ಸುತ್ತೆ ಬಿಡಪ್ಪ ಅಂತ ಅನ್ಕೊಂಡು, ಈವನ್ ಟೀಚರ್ಸ್ ಕೂಡ ಅದೇ ರೀತಿಯಾದಂತ ಕೆಲವು ಸಜೆಷನ್ಸ್ ಕೊಡುವಂತ ದೌರ್ಭಾಗ್ಯ ಇದೆ, ಅವ್ರನ್ನ ಆರ್ಟ್ಸಿಗೆ ಜಾಯಿನ್ ಮಾಡಿಸ್ಬಿಡ್ತಾರೆ. ಇಲ್ಲ ಕೆಲವೊಂದಷ್ಟು ಪೇರೆಂಟ್ಸ್ ಯೋಚನೆ ಮಾಡಿ, ಇಲ್ಲ ಡಿಪ್ಲೊಮಾ ಕೋರ್ಸ್ಗಳಿಗೆ ಜಾಯಿನ್ ಮಾಡಬೇಕು, ಟೆಕ್ನಿಕಲಿ ಒಂದ್ ಸ್ವಲ್ಪ ಸೌಂಡ್ ರೀತಿ ಕಾಣಿಸ್ತಾ ಇದ್ದಾನೆ, ಈ ಯಂತ್ರೋಪಕರಣಗಳ ಜೊತೆಗೆ ಹೆಚ್ಚು ಎಲೆಕ್ಟ್ರಿಕಲ್ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಾನೆ, ಅಂದ್ರೆ ಅವುಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ, ಈ ರೀತಿ ಇದಾನೆ ಅನ್ನೋದಾದ್ರೆ ಅವರನ್ನ ಡಿಪ್ಲೊಮಾ ಕೋರ್ಸ್ಗಳಿಗೆ ಜಾಯಿನ್ ಮಾಡಿಸ್ತಾರೆ. ಇನ್ನು ಕೆಲವರು ITI ಫಿಟ್ಟರ್ ರೀತಿಯಾದಂತ ಕೋರ್ಸ್ಗಳಿದಾವೆ, ಆ ITI ಕೋರ್ಸ್ಗಳಿಗೂ ಜಾಯಿನ್ ಮಾಡಿಸೋದು ಬಹಳ ಕಡಿಮೆ. ಈ ಕೊನೆ 2 ಕೋರ್ಸ್ಗಳನ್ನ ಹೇಳಿದ್ನಲ್ಲ, ಬಹಳ ಕಡಿಮೆ. SSLC ಆಗ್ಲಿ PUC ಆಗ್ಲಿ, ನಿಮ್ಮ ಮಗಳ ಪರ್ಸೆಂಟೇಜ್ ಅನ್ನ ನೋಡಿಕೊಂಡು ನೀವು ಇಮಿಡಿಯೇಟ್ ಆಗಿ ಯಾವ ಕೋರ್ಸ್ ಅನ್ನ ಜಾಯಿನ್ ಮಾಡ್ಬೇಕಂತೇಳಿ ನಿಮ್ಮ ಮಗಳನ್ನ ಒಂದು ಮಾಹಿತಿನೂ ಕೂಡ ಕೇಳದೆ, ಒಂದು ಅವರ ಅಭಿಪ್ರಾಯನೂ ಕೂಡ ಕೇಳದೆ ಜಾಯಿನ್ ಮಾಡಿಸೋದು ತಪ್ಪು. ಆ ರೀತಿಯಾದಂತ ಕೆಲಸಗಳನ್ನ ಮಾಡಬೇಡಿ ದಯಮಾಡಿ. SSLC ನಂತರನೂ ಕೂಡ ಆಗ್ಲಿ, ನಿಮ್ಮ ಮಗಳ ಜೊತೆಗೆ ಮಾತಾಡಿ, ಯಾವ ಕೋರ್ಸ್ ಅನ್ನ ಮಾಡಿದ್ರೆ ನಿನಗೆ ಇಷ್ಟ, ಯಾವ ಕೋರ್ಸ್ ಅನ್ನ ಜಾಯಿನ್ ಮಾಡ್ಬೇಕು ಅಂತ. ಇಲ್ಲ ನನಗೆ ಐಡಿಯಾ ಇಲ್ಲ ಅನ್ನೋದಾದ್ರೆ ನೀನ್ ನಿಮ್ಮ ಸೀನಿಯರ್ಸ್ ಅನ್ನ ಕೇಳು, ತಿಳ್ಕೊ, ನಿನ್ಗೆ ಯಾವ್ದು ಇಷ್ಟ ಅಂತ ನಿನಗೊಂದು ಗೊತ್ತಾಗತ್ತೆ. ನಿನ್ಗೆ ಯಾವ ವಿಷಯ ಓದ್ಬೇಕು ಅಂತ ಹೇಳಿದ್ರೆ ಆ ವಿಷಯನೇ ಓದಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ. ಬರೀ 50% ಆಗಿದೆ ಅನ್ನೋ ಕಾರಣಕ್ಕಾಗಿ ಅವ್ನ ಸೈನ್ಸ್ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ, ಬಟ್ ಬ್ಯಾಡ್ ಲಕ್ SSLC ಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರತ್ತೆ ಅನ್ನೋ ಕಾರಣಕ್ಕಾಗಿ ಅವನನ್ನ ಸೈನ್ಸ್ ಜಾಯಿನ್ ಮಾಡದೆ ನೀವು ಕಾಮರ್ಸ್ ಜಾಯಿನ್ ಮಾಡಿದ್ರೆ ಅವ್ನಿಗೆ ಇಷ್ಟನೇ ಇರೋದಿಲ್ಲ. ಕಾಮರ್ಸ್ ಜಾಯಿನ್ ಮಾಡಿದ್ರೆ ಬಹಳನೇ ಕಷ್ಟ ಆಗುತ್ತೆ, ಅವನ ಕರಿಯರ್ ಏನಿದೆ, ಎಜುಕೇಶನ್ ಕರಿಯರೇ ಆಲ್ಮೋಸ್ಟ್ ಹಾಳಾಗ್ಬಿಡುತ್ತೆ. ಈಗ ದಯಮಾಡಿ ರಾಂಗ್ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಕಾರ್ಯ ಮಾಡಬೇಡಿ ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. SSLC ನಂತರ ನಾನು ಹೇಳಿದಂತೆ
ಆರ್ಟ್ಸ್, ಸೈನ್ಸ್, ಕಾಮರ್ಸ್. ಅದರ ಜೊತೆಗೆ ಡಿಪ್ಲೊಮಾ ಕೋರ್ಸ್ಗಳಿದಾವೆ. SSLC ನಂತರನೂ ಕೂಡ ನೀವು ಇಮಿಡಿಯೇಟ್ ಆಗಿ ಜಾಯಿನ್ ಆಗ್ಬೋದು. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದಾವೆ. ಯಾರಿಗೆ ಮನೆ ಪರಿಸ್ಥಿತಿ ತುಂಬಾನೇ ಕಷ್ಟ ಇದೆ ಅನ್ನೋ ರೀತಿ ಇದ್ರೆ, ಅವನು ಟೆಕ್ನಿಕಲಿ ಒಂದ್ ಸ್ವಲ್ಪ ಸೌಂಡ್ ಇದ್ದಾನೆ, ಓದ್ಬೇಕು ಅಂತಿದ್ದಾನೆ ಅನ್ನೋದಾದ್ರೆ, ಇಲ್ಲ ಅವ್ನ ಕರಿಯರ್ ಬಹಳ ಬೇಗ ಸೆಟ್ಲ್ ಆಗ್ಬೇಕು ಅನ್ನೋ ರೀತಿಯಾದಂತ ಯೋಚನೆ ಇತ್ತು ಅನ್ನೋದಾದ್ರೆ, ಅವರನ್ನ ಡಿಪ್ಲೊಮಾ ಕೋರ್ಸ್ಗಳಿಗೆ ನೀವು ಜಾಯಿನ್ ಮಾಡಿಸೋದು ಬಹಳ ಒಳ್ಳೇದು. ಇದರ ಜೊತೆಗೆ ITI ಕೋರ್ಸ್ಗಳನ್ನು ಕೂಡ ನೀವು ಮಾಡಿಸ್ಬೋದು. ITI ಕೋರ್ಸ್ಗಳು 1 ವರ್ಷದಿದ್ದಾವೆ, ಸರ್ಟಿಫಿಕೇಟ್ ಕೋರ್ಸ್ಗಳಿದಾವೆ, 2 ವರ್ಷದ ಕೋರ್ಸ್ಗಳಿದಾವೆ. ಬಟ್ ನನ್ನ ಒಂದು ಸಜೆಷನ್ ಏನು ಅಂತಂದ್ರೆ, ಈಗೆಲ್ಲ ಪ್ಲಾಟ್ಫಾರ್ಮ್ ಈಗ ಒಂದಷ್ಟು ಚೇಂಜ್ ಆಗ್ತಾ ಇದೆ. ಸೆಕೆಂಡ್ ಪಿ ಯು ಸಿ ನಂತರನೇ ನಿಮಗೆ ವೈಡ್ ಆಗ್ತಾ ಹೋಗುತ್ತೆ, ಅವಕಾಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಯಾವ ಕೋರ್ಸ್ ಅನ್ನ ಜಾಯಿನ್ ಮಾಡಿಸ್ತೀರಿ ಅನ್ನೋದನ್ನ ಇಬ್ರು ಕೂಡ ಕೂತು ಚರ್ಚೆ ಮಾಡಿ ಆಮೇಲೆ ಡಿಸೈಡ್ ಅನ್ನ ಮಾಡಬೇಕು. ಹಾಗಾದಾಗ ಮಾತ್ರ ತುಂಬಾನೇ ಅನುಕೂಲ ಆಗುತ್ತೆ. ಇದು SSLC ಆದ್ರೆ ಪಿ ಯು ಸಿ ಆರ್ಟ್ಸ್ ಮಾಡಿದಂಥವ್ರು ಕೇವಲ ಇಲ್ಲ ನಾನು BA ಮಾಡ್ಬಿಡ್ತೀನಿ, ಇಲ್ಲ ಇನ್ನೊಂದು ಯಾವ್ದಾದ್ರು ಕೋರ್ಸ್ ಮಾಡ್ತೀನಿ, BBA ಮಾಡ್ಬಿಡ್ತೀನಿ, ಇಷ್ಟು ಮಾತ್ರ ಅಲ್ಲ, PUC ಆರ್ಟ್ಸ್ ಮಾಡಿದವರಿಗೆ ಬಹಳಷ್ಟು ಅವಕಾಶಗಳಿದಾವೆ. ಇವನ್ ನೀವು ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ಗಳನ್ನು ಕೂಡ ಮಾಡಬಹುದು. ಆ ರೀತಿಯಾದಂತಹ ಕೋರ್ಸ್ ಮತ್ತು ವಿಷಯಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ, ಅವುಗಳನ್ನು ಕೂಡ ಮಾಡಬಹುದು. ಯಾವ್ಯಾವ ಇದಾವೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ BA ಮಾಡಿದವರಿಗೆ ಎಸ್ಪೆಷಲಿ PUC ನಂತರ ನಾ ಹೇಳ್ತಾ ಇರೋದು, BA ಮಾಡಬಹುದು, BBA ಮಾಡಬಹುದು, ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಟರ್, BMS ಮಾಡಬಹುದು, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ಇದರ ಜೊತೆಗೆ ಸೋಷಿಯಲ್ ರಿಲೇಟೆಡ್ ಕೋರ್ಸ್ ಕೂಡ ಇದೆ, ಡಿಗ್ರಿ ಕೋರ್ಸ್. ಆ ಕೋರ್ಸ್ ಅನ್ನು ಕೂಡ ಜಾಯ್ನ್ ಆಗಬಹುದು. ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಇವುಗಳ ಕೋರ್ಸು ಸಪರೇಟ್ ಆಗಿದ್ದಾವೆ, ಅವುಗಳನ್ನು ಕೂಡ ಮಾಡಬಹುದು. BA ಜೊತೆಗೆ LLB ಮಾಡಬಹುದು, ಅಂದ್ರೆ BA ಮಾಡ್ತಾನೆ LLB ಕೂಡ ಮಾಡಬಹುದಾಗಿದೆ. ಅದರ ಜೊತೆಗೆ ಬ್ಯಾಚುಲರ್ ಆಫ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಇದು ನಾವು ಮಾಡಿದಂತ ಕೋರ್ಸ್, ಅದನ್ನು ಕೂಡ ಮಾಡಬಹುದು. ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್, ಇದನ್ನು ಕೂಡ ಮಾಡಬಹುದು. ಇವೆಲ್ಲವೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗ್ತದೆ. ನಿಮಗೆ ಡಿಸೈನಿಂಗ್ ಸಂಬಂಧಿಸಿದಂತೆ, ನಾ ಹೇಳಿದ್ದು ಸೋಷಿಯಲ್ ಕಾಸ್ ಸಂಬಂಧಿಸಿದಂತೆ ನಿಮಗೆ BSW, ನಿಮಗೆ ಸೋಷಿಯಲ್ ಕಾಸ್ಗಿರುವಂತ ಕೋರ್ಸ್ ಇದೆ. ಈ ಕೋರ್ಸ್ ಮಾಡಿದ್ರೆ ನಿಮಗೆ NGOಗಳಲ್ಲಿ, ಇವನ್ ಗೌರ್ಮೆಂಟ್ ನ ಪ್ರಾಜೆಕ್ಟ್ ಗಳಲ್ಲೂ ಕೂಡ ನೀವು ಕೆಲಸವನ್ನ ಮಾಡಬಹುದಾಗಿದೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ ಅದು. ಮುಂದೆ ನೀವೇ ಸ್ವತಃ ಒಂದು NGO ಅನ್ನು ಕೂಡ ಆರಂಭಿಸಿ ಕಾರ್ಯವನ್ನ ಮಾಡಬಹುದಾಗಿದೆ. ಬಟ್ ಇದರಲ್ಲಿ ಸರ್ವಿಸ್ ಹೆಚ್ಚಿರುತ್ತೆ, ನೀವು ಹೆಚ್ಚು ಅರ್ನ್ ಮಾಡ್ತೀನಿ ಅಂತ ಹೇಳಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಬಟ್ ನಿಮ್ ಜೀವನಕ್ಕೆ ಏನು ತೊಂದರೆ ಏನಿರೋದಿಲ್ಲ. ಸ್ಯಾಲರಿ ಅಥವಾ ಬರುವಂತ ಪ್ರಾಜೆಕ್ಟ್ ನ ಹಣ ಏನಿದೆ ಜೀವನ ಮಾಡಬಹುದು. ಈ ರೀತಿಯಾದಂತ ಕೋರ್ಸ್ ಇದೆ. ಇನ್ನು BBS ಇದೆ, ಬ್ಯಾಚುಲರ್ ಆಫ್ ಬಿಸಿನೆಸ್ ಸ್ಟಡೀಸ್ ಅಂತ ಹೇಳಿ. ಇನ್ನು BTTM ಅಂತ ಹೇಳಿ, ಬ್ಯಾಚುಲರ್ ಆಫ್ ಟ್ರಾವೆಲ್ ಅಂಡ್ ಟೂರಿಸಂ. ನಿಮಗೆ ಈಗಂತೂ ಟ್ರಾವೆಲ್ ಮತ್ತು ಟೂರಿಸಂ ಸಂಬಂಧಿಸಿದಂತೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ. ಸೊ ಅದನ್ನು, ಆ ಕೋರ್ಸ್ ಅನ್ನು ಕೂಡ ಮಾಡಬಹುದಾಗಿದೆ. ಈ ಕೋರ್ಸ್ಗಳ ಜೊತೆಗೆ ವಾಯುಯಾನ ಕೋರ್ಸ್ಗಳೆಲ್ಲ ಕೂಡ ಇದಾವೆ. ಅವು ನೀವು BSc ಮಾಡಬೇಕಾಗತ್ತೆ ಅಂತೇನಿಲ್ಲ, PUC ಆರ್ಟ್ಸ್ ನಂತರನೂ ಕೂಡ ಮಾಡಬಹುದಾಗಿದೆ. ನಿಮಗೆ ಇಂಟೀರಿಯರ್ ಡಿಸೈನು, ಹೋಟೆಲ್ ಮ್ಯಾನೇಜ್ಮೆಂಟು, ಬ್ಯಾಚುಲರ್ ಆಫ್ ಡಿಸೈನ್ಸ್, ಕಂಪ್ಯೂಟರ್ ರಿಲೇಟೆಡ್ ಜಾಬ್ಗಳಿದಾವೆ, ಅಂದ್ರೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್, DTP ಅಂತ ಏನ್ ಹೇಳ್ತಾರೆ, ಅವುಗಳನ್ನೆಲ್ಲವನ್ನು ಕೂಡ ಮಾಡಬಹುದಾಗಿದೆ. ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ನಿಮಗೆ ಕಲೆ ಬಗ್ಗೆ ಹೆಚ್ಚು ಒಲವಿತ್ತು ಅನ್ನೋದಾದ್ರೆ ಅದನ್ನು ಕೂಡ ನೀವು ಮಾಡಬಹುದು. ಇನ್ನು ಸೈನ್ಸಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕೋರ್ಸ್ಗಳಿದಾವೆ. ಮ್ಯಾಕ್ಸಿಮಮ್ ಎಷ್ಟು ಕೋರ್ಸ್ಗಳಂತಂದ್ರೆ ಕೌಂಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 120 ಕೋರ್ಸ್ಗಳಿರ್ಬೋದು, ಅದಕ್ಕಿಂತಲೂ ಕೂಡ ಹೆಚ್ಚು ಕೋರ್ಸ್ಗಳಿದಾವೆ. ಎಲ್ಲರೂ ಕೂಡ ಸೆಕೆಂಡ್ PUC ಸೈನ್ಸ್ ನಂತರ ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ ಮೊದಲು ಇಷ್ಟಪಡ್ತಾರೆ. ಇಲ್ಲ ಒಳ್ಳೆ ರ್ಯಾಂಕ್ ಬಂದಿತ್ತು ಅನ್ನೋದಾದ್ರೆ ಡೆಂಟಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಅಥವಾ ಇನ್ನೂ ಚೆನ್ನಾಗಿ ಒಳ್ಳೆ ರ್ಯಾಂಕ್ ಬಂತು ಅನ್ನೋದಾದ್ರೆ ನಿಮ್ MBBS ಜಾಯಿನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಇಷ್ಟು ಮಾತ್ರ ಅಲ್ಲ, ನಿಮಗೆ BSc ಸೈನ್ಸ್ ಅಲ್ಲೇ ಕೂಡ ಬೇರೆ ಬೇರೆ ರೀತಿಯಾದಂತ ಕೋರ್ಸ್ಗಳಿದಾವೆ. ಆ ಕೋರ್ಸ್ಗಳೆಲ್ಲವನ್ನು ಕೂಡ ಮಾಡಬಹುದಾಗಿದೆ. ಯಾವ್ಯಾವು ಅದು ಅಂದ್ರೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್, ನೀವು ಇದನ್ನು ಕೂಡ ಮಾಡಬಹುದಾಗಿದೆ. ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ನಿಮಗೆ BE ಅಥವಾ BTech ಎರಡರಲ್ಲೂ ಕೂಡ ಮಾಡಬಹುದು. ಇನ್ಫಾರ್ಮೇಶನ್ ಟೆಕ್ನಾಲಜಿ BE ಅಲ್ಲಿ ಮಾಡಬಹುದಾಗಿದೆ. ಇನ್ಫ್ಯಾಕ್ಟ್ ಸೆಕೆಂಡ್ PUC ನಂತರ ನರ್ಸಿಂಗ್ ಕೋರ್ಸ್ಗಳನ್ನ ಮಾಡಬಹುದಾಗಿದೆ. ಯಾರು ನಿಜವಾಗ್ಲೂ ಕೂಡ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗ್ತದೆ, ಇಂಜಿನಿಯರಿಂಗ್ ಮಾಡಕ್ ಆಗೋದಿಲ್ಲ, MBBS ಮಾಡಕ್ ಆಗೋದಿಲ್ಲ,
ಪೇ ಮಾಡೋಕ್ಕಾಗೋದಿಲ್ಲ, ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅನ್ನೋದಾದ್ರೆ ಈ ರೀತಿಯಾದಂಥ ಕೋರ್ಸ್ಗಳನ್ನು ಕೂಡ ಮಾಡ್ಬೋದು. ಹೆಲ್ತ್ ರಿಲೇಟೆಡ್ ಕೋರ್ಸ್ಗಳೇ ನೀವು BSc ನರ್ಸಿಂಗ್ ಅನ್ನ ಮಾಡ್ಬೋದು, ಬಿ ಫಾರ್ಮಾ ಮಾಡ್ಬೋದು. ಬಿ ಫಾರ್ಮಾ ಯಾವುದು ಅಂತ ಹೇಳಿ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಮೆಡಿಸಿನ್ ಶಾಪ್ಗಳಿರ್ಬೋದು, ಡ್ರಗ್ಸ್ಗಳನ್ನು ನಿಮಗೆ ಕಂಪನಿಗಳಲ್ಲಿ ಒಳ್ಳೆ ಜಾಬ್ಗಳು ಕೂಡ ಸಿಗುತ್ತೆ. ಮಾರ್ಕೆಟಿಂಗ್ ಇರುತ್ತೆ, ಒಂದಷ್ಟು ಸವಾಲುಗಳು ಕೂಡ ಇರುತ್ತೆ. ಆ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. BSc ಇಂಟೀರಿಯರ್ ಡಿಸೈನ್ ನೀವು ಆರ್ಟ್ಸ್ ಮಾತ್ರ ಅಲ್ಲ, ಸೈನ್ಸ್ನವರು ಕೂಡ ಮಾಡ್ಬೋದು, ಆ ಆಪ್ಷನ್ ಇದೆ. ಇದ್ರ ಜೊತೆಗೆ ಡೆಂಟಲ್ ಸರ್ಜರಿ ಬಗ್ಗೆ ಹೇಳಿದೆ ನಾನು, BDS ಅಂತ ಹೇಳಿ. ಇದ್ರ ಜೊತೆಗೆ ಯೋಗ ಅಂಡ್ ನ್ಯಾಚುರೋಪತಿ, ಯೋಗ ಈಗ ತುಂಬಾನೇ ಹೆಚ್ಚು ಪ್ರಸಿದ್ಧಿ ಆಗ್ತಾ ಇದೆ. ಅದು PUC ಸೈನ್ಸ್ ಆದ್ಮೇಲೆ ನೀವು CET ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. CET ಅಲ್ಲಿ ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಆಯ್ಕೆ ಆಗುತ್ತೆ. ಗೋರ್ಮೆಂಟ್ ಸೀಟ್ ಸಿಗುವಂತ ಚಾನ್ಸಸ್ ಇದೆ. ಯಾರು MBBS ಟ್ರೈ ಮಾಡಿರ್ತೀರಿ, ಯಾರು ಡೆಂಟಲಿ ಟ್ರೈ ಮಾಡಿರ್ತೀರಿ, ಸಿಕ್ಕಿರೋದಿಲ್ಲ, ಇಲ್ಲ ನನ್ ಗೌರ್ಮೆಂಟ್ ಸೀಟೇ ಸಿಗ್ಬೇಕು, ಕಡಿಮೆ ಫೀಸ್ನ ಹೆಚ್ಚು ಕಟ್ಟಕ್ಕಾಗೋದಿಲ್ಲ ಅನ್ನೋ ರೀತಿ ಇದ್ರೆ, ಗೌರ್ಮೆಂಟ್ ಸೀಟ್ ಸಿಗ್ಬೇಕು ಅನ್ನೋದಾದ್ರೆ ಈ ರೀತಿಯಾದಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಬೋದು. ಆಯುರ್ವೇದ, ನ್ಯಾಚುರೋಪತಿ, ಯೋಗ ಹೀಗೆ ಇರುವಂತ ಕೋರ್ಸ್ಗಳಿಂದವೆ, ಇವುಗಳನ್ನು ಮಾಡ್ಬೋದು. ಇನ್ನು ಎರಡನೇದು ಬಹಳ ಪ್ರಮುಖವಾಗಿ BSc ಅಗ್ರಿಕಲ್ಚರ್ ಫುಲ್ ಡಿಮ್ಯಾಂಡ್ ಇರುವಂತ ಕೋರ್ಸ್. ಯಾರಾದ್ರೂ ನೀವು ಕೇಳಿ, 4-5 ಜನ ಹುಡುಗರಿದ್ರೆ ಏನ್ ಮಾಡಿದ್ಯಪ್ಪ ಅಂತಂದ್ರೆ BSc ಯಲ್ಲಿ ಮೊದಲು ಟಾಪ್ ಪ್ರಯಾರಿಟಿಯಲ್ಲಿ ಇರುವಂತ ಕೋರ್ಸ್ BSc ಅಗ್ರಿಕಲ್ಚರ್. BSc ಅಗ್ರಿಕಲ್ಚರ್ ಮಾಡಬಹುದು, BSc ಫಾರೆಸ್ಟ್ರಿ ಮಾಡಬಹುದು. ಫಾರೆಸ್ಟ್ರಿ ರಿಲೇಟೆಡ್ ನಿಮಗೆ ಜಾಬ್ ಸಿಗ್ತದೆ. ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಸಿಗಳನ್ನ ನೆಡೋದ್ರಿಂದ ಹಿಡಿದು ಅಗ್ರಿಕಲ್ಚರ್ ಅಲ್ಲಿ ಅದರಲ್ಲೇ ಸಪರೇಟ್ ಆಗಿ ಫಾರೆಸ್ಟ್ರಿನೂ ಕೂಡ ಇದೆ, ಅದನ್ನು ಕೂಡ ನೀವು ಓದ್ಬೋದಾಗಿದೆ. ಇನ್ನು ನಿಮಗೆ ಈ ಸಂಬಂಧಿಸಿದಂತೆ ಎಷ್ಟು ಅಂದ್ರೆ ನಿಮಗೆ ವಾಯುನೆಲೆಯಲ್ಲಿ ಆರ್ಮಿ ಸಂಬಂಧಿಸಿದಂತೆ ಎಷ್ಟು ಅವಕಾಶಗಳಿದಾವೆ ಅಂದ್ರೆ ಭೂಸೇನಾ, ವಾಯುಸೇನಾ ಇವುಗಳಲ್ಲೂ ಕೂಡ ನಿಮಗೆ ಅವಕಾಶಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಇನ್ನು ಕಾಮರ್ಸ್ ಮಾಡಿದ್ರೆ ಎಲ್ಲರೂ ಕೂಡ BCom ಮಾಡ್ಬೇಕಾ ಅಂತಾರೆ. ಇಲ್ಲ, BCom ಮಾತ್ರ ಅಲ್ಲ, ನೀವು BBA ಮಾಡ್ಬೋದಾಗಿದೆ. CS ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಪ್ಲಾಟ್ಫಾರ್ಮ್ ಸಿಗುತ್ತೆ. BCom ಮಾಡ್ತಾನೆ ನೀವು CS ಮಾಡ್ಬೋದಾಗಿದೆ, CA ಕೂಡ ಮಾಡ್ಬೋದಾಗಿದೆ. ಬಟ್ CA ನಿಮಗೆ 1000ದಲ್ಲಿ 4 ಜನ 5 ಜನ ಮಾತ್ರ ಪಾಸ್ ಆಗೋದು. ಚಾರ್ಟೆಡ್ ಅಕೌಂಟೆಂಟ್ ಅಷ್ಟು ಸುಲಭದ ಇದಲ್ಲ. ಅದಕ್ಕೆ ನೀವು ಬೆಟರ್ ಡಿಗ್ರಿ ಮಾಡಿದ ಮೇಲೆ ನೀವು CAಗೆ ನೀವು ಟ್ರೈ ಮಾಡೋದು ಒಳ್ಳೇದು. ಅದಕ್ಕೆ ಪ್ರಿಪ್ರೇಷನ್ ಕೂಡ ಬೇಕಾಗತ್ತೆ. ಮೆಟ್ರೋ ಸಿಟಿಗಳಂತ, ಬೆಂಗಳೂರಂತ ಸಿಟಿಗಳಲ್ಲಿ ನೀವು ಪ್ರಯತ್ನ ಪಡಬೇಕು. ಅದು ಕೋಚಿಂಗ್ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಕೋಚಿಂಗ್ ಇಲ್ಲದೆ ಮಾಡೋಕ್ಕಾಗಲ್ವಾ ಅಂದ್ರೆ ಖಂಡಿತ ಕೂಡ ಮಾಡೋಕ್ಕಾಗತ್ತೆ, ಮಾಡಬಹುದು. ಆ ರೀತಿಯಾದಂಥ ಕೇಪಬಿಲಿಟಿ ಇರಬೇಕಾಗತ್ತೆ. ನೀವು BCom ಮಾಡಿದ ಮೇಲೆ ಮಾಡೋದು ಒಳ್ಳೇದು. ಇಲ್ಲ CS ಮಾಡ್ಬೋದು, ಚಾರ್ಟೆಡ್ ಸೆಕ್ರೆಟರೇಟ್ ರೀತಿ. ನಿಮಗೆ CSಗೂ ಕೂಡ ನಿಮಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಅಕೌಂಟ್ಸ್ ರಿಲೇಟೆಡ್ ಬೇರೆ ಬೇರೆ ಕೋರ್ಸ್ಗಳೆಲ್ಲವೂ ಕೂಡ ಇದಾವೆ. ಇವನ್ HR ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಸಂಬಂಧಿಸಿದಂತೆ ಕೋರ್ಸ್ ಕೂಡ ಇದೆ. ನಿಮಗೆ ಯಾವುದೇ ಒಂದು ಕಂಪನಿ ಆಗಲಿ, ಯಾವುದೇ ಒಂದು ಫ್ಯಾಕ್ಟರಿ ಆಗಲಿ, ಎಲ್ಲೇ ಇದ್ರೂ ಕೂಡ ಒಬ್ಬ HR ಬೇಕಾಗೇ ಆಗ್ತಾರೆ. ಅದು ನೀವು BCom ಮಾಡಿದವ್ರಿಗೆ ಮಾತ್ರ ಅಂತಲ್ಲ, ಅಥವಾ ಅದರಲ್ಲೂ ಕೂಡ ಒಂದು ಸಪ್ರೇಟ್ ಆದಂಥ ಕೋರ್ಸ್ ಇದೆ HR ರಿಲೇಟೆಡ್. ಅದನ್ನ PUC ಕಾಮರ್ಸ್ ಮಾಡಿದವ್ರು ಮಾತ್ರ ಅಂತಲ್ಲ, PUC ಆರ್ಟ್ಸ್ ಮಾಡಿದವರು ಕೂಡ ಮಾಡಬಹುದಾಗಿದೆ. ಅದ್ರ ಜೊತೆಗೆ PUC ಸೈನ್ಸ್ ಮಾಡಿದವರು ಕೂಡ ಮಾಡಬಹುದಾಗಿದೆ. ಬಟ್ ಯೂಶಲಿ PUC ಸೈನ್ಸ್ ಮಾಡಿದವರು ಈ ಕೋರ್ಸ್ ಅನ್ನ ಮಾಡೋದಿಲ್ಲ. ಇದ್ರ ಜೊತೆಗೆ ಲೈಬ್ರರಿ ಕೋರ್ಸ್ಗಳೆಲ್ಲವೂ ಕೂಡ ಇದಾವೆ. ಅದನ್ನ PUC ಆರ್ಟ್ಸ್ ಮಾಡಿದವರು ಕೂಡ ಮಾಡಬಹುದು, ಕಾಮರ್ಸ್ ಮಾಡಿದವರು ಮಾಡಬಹುದು, ಇವನ್ ಸೈನ್ಸ್ ಮಾಡಿದವರು ಕೂಡ ಮಾಡಬಹುದು. ನಿಮಗೆ ಲೈಬ್ರರಿ ಸೈನ್ಸ್ ಅದರಲ್ಲಿ BLib, MLib, ನಿಮಗೆ ಆನಂತರ ನೀವು ಫರ್ದರ್ ಸ್ಟಡೀಸ್ ಎಲ್ಲವೂ ಕೂಡ ಮಾಡಬಹುದು. ಸೊ ಈ ರೀತಿಯಾಗಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಮತ್ತು ನೀವು ಯಾವ ಕೋರ್ಸನ್ನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅಂದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ, ಯಾವ ವಿಷಯ ಇಷ್ಟ ಆಗತ್ತೆ, ಈ ವಿಷಯ ಇಷ್ಟ ಆಗೋದನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇವು ಬೇಸಿಕ್ ಇನ್ಫಾರ್ಮೇಶನ್ ಹೇಳ್ತಾ ಇರೋದು. SSLC ನಂತರ ಏನು, PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ನಂತರ ಏನು ಅಂತ ಹೇಳಿ. ಇವನ್ PUC ನಂತರ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಬಹುದಾಗಿದೆ ಬಹಳಷ್ಟು ಸಂಖ್ಯೆಯಲ್ಲಿ. ಇದು ಒಂದು 20% ಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಅವಕಾಶನೂ ಕೂಡ ಹೌದು. ಸೆಕೆಂಡ್ PUC ಸೈನ್ಸ್ ಮಾಡಿದಂಥವ್ರಿಗೆ ನೀವು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಿದ್ರೆ ನಿಮಗೆ 4 ವರ್ಷದ ಕೋರ್ಸ್ ಇದು. ನೀವು PUC ಮಾಡಿ ಇಂಜಿನಿಯರಿಂಗ್ ಮಾಡೋರು ಬಹಳಷ್ಟು ಸಂಖ್ಯೆಯಲ್ಲಿ ಏನಿದಾರಲ್ಲ, ಅವರು SSLC ಮುಂಚಿತವಾಗಿಯೂ ಕೂಡ ಮಾಡ್ತಾರೆ. SSLC ನಂತರ ಮಾಡಕ್ ಆಗ್ತಿಲ್ಲ, ಇಲ್ಲ ಒಂದಷ್ಟು ಇನ್ನೂ ಹುಡುಗ ಅಥವಾ ಹುಡುಗಿ ಇನ್ನೊಂದಷ್ಟು ಪರಿಪಕ್ವಾಗಬೇಕು, ಚೆನ್ನಾಗಿ ತಿಳ್ಕೋಬೇಕು, PUC ಆದ್ಮೇಲೆ ಮಾಡ್ಸೋಣ ಅಂತ ಅನ್ನೋರು ಕೂಡ ಇದ್ದಾರೆ. PUC ನಂತರನೂ ಕೂಡ ನೀವು ಬೇಕಾದ್ರೆ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿಸ್ಬೋದು. ಡಿಪ್ಲೊಮಾ ಕೋರ್ಸ್ಗಳನ್ನ ಯಾಕೆ ಮಾಡಿಸ್ತಾರೆ ಅಂದ್ರೆ, ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ 4 to
5 years ಆಗತ್ತೆ, ಅಂದ್ರೆ 4 ವರ್ಷ. ಆ ನಂತರ ನೀವು ಇಂಟರ್ನ್ಶಿಪ್ ರೀತಿನೋ ಅಥವಾ ಮತ್ತಿನ್ನೊಂದು ರೀತಿನೋ 5 ವರ್ಷ ಅಂತೂ ಬೇಕಾಗೇ ಆಗತ್ತೆ. ಸೊ ನಿಮಗೆ ಡಿಪ್ಲೊಮಾ ಕೋರ್ಸ್ ಆದ್ರೆ 4 ವರ್ಷ ಕರೆಕ್ಟ್ ಆಗಿ ಅಷ್ಟೊಳಗಡೆ ನಿಮಗೆ ಜಾಬ್ ಸಿಗುವಂತ ಜಾಸ್ತಿ ಚಾನ್ಸಸ್ ಇದಾವೆ. ಕೆಲವು ಕೋರ್ಸ್ಗಳು 3 ವರ್ಷದ ಕೋರ್ಸ್ಗಳಿದಾವೆ. ನಿಮಗೆ ಬರೀ ಹೇಳ್ತಾ ಇರೋದು ಡಿಪ್ಲೊಮಾ ಅಂದ್ರೆ ನಿಮ್ ಮೆಕ್ಯಾನಿಕಲ್ ಮಾತ್ರ ಅಲ್ಲ, ಡೀಸೆಲ್ ಇಂಜಿನಿಯರಿಂಗ್ ಅಂತಲ್ಲ, ನಿಮಗೆ ಸಬ್ಮರೀನ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು. ಹೀಗೆ ನಿಮಗೆ ಬಹಳಷ್ಟು ಕೋರ್ಸ್ಗಳಿದಾವೆ. ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಏನಿದೆ, ಸೆಕೆಂಡ್ PUC ಸೈನ್ಸ್ ನಂತರ ನೀವು BSc ಯಲ್ಲೂ ಕೂಡ ಮಾಡಬಹುದಾಗಿದೆ. ಡಿಪ್ಲೊಮಾದಲ್ಲೂ ಕೂಡ ನೀವು ಸಪರೇಟ್ ಆಗಿ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಬಹುದಾಗಿದೆ. ಈವನ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡಬಹುದಾಗಿದೆ. ನಿಮ್ಮ ಮಗ ಮಗಳು ಯಾವ ಕೋರ್ಸ್ ಅಂದ್ರೆ ಯಾವ ವಿಷಯವನ್ನ ಹೆಚ್ಚು ಇಂಟ್ರೆಸ್ಟ್ ಇದೆ ಆ ವಿಷಯಗಳನ್ನೇ ಅವ್ರಿಗೆ ಆ ಕೋರ್ಸ್ಗಳನ್ನೇ ನೀವು ಓದಿಸಿ. ಎಲ್ಲಿ ಆಯ್ಕೆ ಮಾಡಬೇಕು, ಹೇಗ್ ಮಾಡಬೇಕು, ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋ ಮುನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು SSLC ನಂತರ, PUC ನಂತರ ಮತ್ತು ಡಿಪ್ಲೊಮಾ ಕೋರ್ಸ್ಗಳು ಯಾವ್ಯಾವ ಮಾಡಬಹುದು ಅಂತೇಳಿ ಬೇಸಿಕ್ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, News 18.